ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ನನ್ ಗಚ್ಚನ್ ಅಶ್ನನ್ ಸ್ವಪನ್ ಶ್ವಪನ್. ನಾನೇನೂ ಮಾಡ್ತಾ ಇಲ್ಲ ಅನ್ನುವಂತಹ ಜ್ಞಾನವೇ ಪರಮಜ್ಞಾನ. ಎಲ್ಲವೂ ಪ್ರಕೃತಿ ಮಾಡ್ತಾ ಇದೆ, ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದೇ ಜ್ಞಾನದಲ್ಲಿ ಅತ್ಯುತ್ತಮವಾದಂತಹ ಜ್ಞಾನ. ಅದು ಒಂದೇ ಜ್ಞಾನ, ಅದೇ ನಿಜವಾದ ಜ್ಞಾನ. ನಾವು ಪಶ್ಯನ್ ಸ್ಪೃಶ, ನಾವು ನೋಡ್ತಾ ಇರೋದನ್ನ ನಮ್ಮ ಅಂತರ್ಯಾಮಿ ಭಗವಂತ ತಾನು ನೋಡ್ತಾ ಇದ್ದಾನೆ. ಪ್ರಕೃತಿ ನೋಡ್ತಾ ಇದೆ, ಭಗವಂತ ಪ್ರಕೃತಿಯ ಮೂಲಕ ನೋಡ್ತಾ ಇದ್ದಾನೆ. ನಮ್ಮ ಕಣ್ಣುಗಳ ಮೂಲಕ ಭಗವಂತ ಎಲ್ಲವನ್ನು ನೋಡ್ತಾ ಇದ್ದಾನೆ. ಕೇಳುವುದು ನಮ್ಮ ಅಂತರ್ಯಾಮಿ ಭಗವಂತ ಕೇಳ್ತಾ ಇದ್ದಾನೆ. ನಾನು ಯಾರು? ನಾನು ಅನ್ನೋದೇನು? ಈ ಆತ್ಮಕ್ಕೆ ದೇಹ ಇಲ್ಲದೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮವಿಲ್ಲದೆ ದೇಹಕ್ಕೆ ಒಂದು ಅಸ್ತಿತ್ವವೇ ಇಲ್ಲ. ಹಾಗಿದ್ದರೆ ಈ ಆತ್ಮ ಅನ್ನೋದು ಏನು? ಭಗವಂತನ ಒಂದು ಸಣ್ಣ ಧೂಳು. ಹಾಗಿದ್ದ ಮೇಲೆ ಇಲ್ಲಿ ನಾನು ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾನು ಏನೂ ಮಾಡ್ತಾ ಇಲ್ಲ. ಇದೇ ನಿಜವಾದ ಜ್ಞಾನ. ನೋಡ್ತಾ ಇದ್ರು, ತಿಂತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು, ಎಲ್ಲವೂ ಕೂಡ ಪ್ರಕೃತಿ ಮಾಡುತ್ತಾ ಇದೆ. ಪ್ರಕೃತಿ ಅಂತರ್ಯಾಮಿಯಾಗಿ ಭಗವಂತ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಮತ್ತು ಅದರ ಫಲವೂ ಕೂಡ ಭಗವಂತನಿಗೆ ಸಮರ್ಪಿತವಾಗಬೇಕು. ನಾನು ಅನ್ನೋದು ಇಲ್ಲವೇ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತವು ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 5ನೇ ತಾರೀಕು ಗುರುವಾರ, ಚತುರ್ಥಿ ತಿಥಿ ಮತ್ತು ಇಂದು ಉತ್ತರ ಫಲ್ಗುಣಿ ನಕ್ಷತ್ರ. ಕುಂಭರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರ ಕುಂಭರಾಶಿಗೆ ಬರೋದ್ರಿಂದ ಯಾವ ಯಾವ ಗ್ರಹಗಳಿಗೆ ಏನೇನು, ಯಾವ ಯಾವ ರಾಶಿಗಳಿಗೆ ಏನೇನು ತೊಂದರೆ ಆಗುತ್ತೆ ಅನ್ನೋದನ್ನು ನೋಡೋಣ. ಏನೇನು ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ ಹಾಗೂ ಮಿತ್ರರಿಂದ ಧನಾಗಮದ ಸೂಚನೆಗಳು, ಧನಲಾಭ. ವೃಷಭ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಕಾರ್ಯಕ್ಷೇತ್ರದಲ್ಲಿ ಹೆಂಗಸರಿಂದ ಮತ್ತು ಮನೆಯಲ್ಲೂ ಕೂಡ ಹೆಂಗಸರಿಂದ ತೊಂದರೆಗೆ ಒಳಗಾಗಬಹುದು. ನಿಮ್ಮ ಅಭಿಮಾನವನ್ನು ನೀವು ಧಕ್ಕೆ ಮಾಡಿಕೊಳ್ಳುವಂತಹ ಸಂದರ್ಭಗಳನ್ನು ಹೆಂಗಸರೊಡನೆ ತಂದುಕೋಬಾರದು. ಮಿಥುನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಮತ್ತು ನಿಮ್ಮ ಒಂದು ಸ್ಟೇಟಸ್ ಅಥವಾ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ಪ್ರಾಪ್ತಿ ಆಗುತ್ತೆ ಮತ್ತು ಹಿಂದಿನ 1-2 ತಿಂಗಳಿಂದ ಮನಸ್ಸಿಗಿದ್ದಂತಹ ತೊಂದರೆಗಳಿಗೆ ಸ್ವಲ್ಪ ಪರಿಹಾರ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಹೆಂಗಸರೊಡನೆ ಸ್ವಲ್ಪ ಸಮಾಧಾನಕರವಾಗಿ ವ್ಯವಹಾರ ಮಾಡಬೇಕು ಮತ್ತು ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ಬರದಂತೆ ವ್ಯವಹಾರವನ್ನು ಮಾಡೋದು ಅತ್ಯಗತ್ಯ. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ, ಹೆಂಗಸರೊಡನೆ ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗಬಹುದು. ನೀವು ಹೆಂಗಸರೇ ಆಗಿದ್ರಂತೂ ಹೆಂಗಸರೊಡನೆ ಸ್ವಲ್ಪ ಜಗಳಗಳೇ ಆಗಬಹುದು. ಗಂಡಸರಾಗಿದ್ರಂತೂ ಹೆಂಗಸರ ಮೂಲದಿಂದ ನಿಮ್ಮ ಮಾನ ನಷ್ಟವಾಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ಸಾಮಾಜಿಕ ಒಂದು ಸ್ಥಾನಮಾನದಲ್ಲಿ ಕುಂದು ಕೊರತೆ ಬರುವಂತಹ ಸಾಧ್ಯತೆಗಳು ಇರುತ್ತೆ. ತುಲಾ ರಾಶಿಯವರಿಗೆ ಈ ಗೋಚಾರ ಫಲಪ್ರದವಾಗಿದೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಆದರೂ ಕೂಡ ಮುಖ್ಯವಾದಂತಹ ವಿಚಾರಗಳಲ್ಲಿ ನೀವು ಬೇರೆಯವರ ಮನಸ್ಸಿನ ಭಾವನೆಗಳನ್ನು ಕಾಪಾಡಿಕೊಂಡು ಹೋಗೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮನೆಯಲ್ಲಿ ಮುಖ್ಯವಾಗಿ ಕುಟುಂಬದ ವಿಚಾರಗಳಲ್ಲಿ ನೀವು ನೆಮ್ಮದಿಯನ್ನು ನೋಡಬಹುದು. ಮನೆ ಅನ್ನುವಂತಹ ಈ ಒಂದು ಭೌತಿಕವಾದಂತಹ ಮನೆ, ಆಸ್ತಿ. ನಾವು ಸಂಸಾರದ ಬಗ್ಗೆ, ಕುಟುಂಬದ ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಮ ಮನೆ. ಆ ಮನೆಯಲ್ಲಿ ಸ್ವಲ್ಪ ಪೇಂಟಿಂಗ್ ಇತ್ಯಾದಿಗಳನ್ನು ಮಾಡಿ ಸಿಂಗರಿಸಿಕೊಳ್ಳೋದು, ಗಾಡಿಗಳಲ್ಲಿ ಸ್ವಲ್ಪ ಸೌಖ್ಯವನ್ನು ಹೆಚ್ಚು ಪಡೆಯೋದು, ಇದೆಲ್ಲವನ್ನು ನೀವು ನೋಡಬಹುದು. ಧನುರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ. ಬಂಧು ಬಾಂಧವರಿಂದ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಬಹಳ ಮಾಧ್ಯಮದಲ್ಲಿ ಚೆನ್ನಾಗಿ ನೀವು ಮಿಂಚುವಂತಹ ಸಂದರ್ಭ ಇರುತ್ತೆ. ಮಕರ ರಾಶಿಯವರಿಗೆ ಮನೆಯಲ್ಲಿ ಪರಿಸ್ಥಿತಿಯಲ್ಲಿ ನೆಮ್ಮದಿಯನ್ನು ನೀವು ಕಾಣಬಹುದು. ಕುಟುಂಬದಲ್ಲಿ ಬಹಳ ಒಳ್ಳೆಯ ವಾತಾವರಣ ನೋಡ್ತೀರಿ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಶುಕ್ರ ನಿಮ್ಮ ರಾಶಿಗೆ ಬರ್ತಾ ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಮತ್ತು ಹೊಸ ಮಿತ್ರತ್ವಗಳನ್ನು ನೀವು ನೋಡಬಹುದು. ಆತ್ಮವಿಶ್ವಾಸ ತುಂಬ ಹೆಚ್ಚಾಗುತ್ತೆ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ, ಕೆಲವೊಂದು ಮಿತ್ರತ್ವಗಳಲ್ಲಿ ಒಡಕು ಕೊನೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಆದರೂ ಕೂಡ ರವಿ ಮತ್ತು ಕುಜ ಗೋಚಾರ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಹೆಚ್ಚು ತೊಂದರೆ ನಿಮಗೆ ಆಗೋದಿಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ. ಭಗವದ್ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು, ಒಂದು ಶ್ಲೋಕವನ್ನು ಕೂಡ ಮಾಡಿದ್ರು, ಜನ್ಮಾಂತರದ ಪಾಪವನ್ನು ನಾವು ಕಳ್ಕೊಳ್ತೀವಿ. ಭಗವಂತ ನಮ್ಮನ್ನು ರಕ್ಷಿಸ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.